ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಾಡಿದಿಂದ. ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ. ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂಥ ಮತ್ತು ಆ ಕೊರತೆಗಳನ್ನು ಜನರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ನಮ್ಮೆಲ್ಲ ಶಾಸಕರು ಒಟ್ಟಾಗಿ ಮಾಡ್ತಾರೆ. ಒಂದ್ ಕಡೆ ಮೂಡ ಇದೆ, ಹಗರಣ ಇದೆ, ಒಂದ್ ಕಡೆ ಮೂಡ ಹಗರಣ, ಬಹಳಷ್ಟು ವಿಷಯಗಳೆಲ್ಲ ಬರ್ತಾ ಇದೆ. ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರೇ ಮೂಡ ಹಗರಣ ಬಗ್ಗೆ ತಿಳಿಸಿದ್ದಾರೆ. ದೊಡ್ಡ ಇವತ್ತು ಸಾಬೀತಾಗಿದೆ ಸರ್. 14 ಸೈಟ್ ತಿರುಚಿದಂಥದ್ದು ಸಾಬೀತಾಗಿದೆ, ವಾಪಸ್ ಕೊಟ್ಟಿದ್ದಾರೆ. 48 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸರ್. ನೋಡಿದ್ದೀನಿ. ಒಂದ್ಸರಿ ಅಪರಾಧ ಮಾಡಿದ್ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ. ಆದರೆ ಇದು ಕೇವಲ ಅಷ್ಟಲ್ಲ, ಸಾವಿರಾರು ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ED ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಲ್ಲದೆ ಅವ್ರು ಮಾತನಾಡೋದಿಲ್ಲ. ನೋಡೋಣ ಏನೇನಾಗುತ್ತೆ ಕಾದು ಸರ್. ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆಲ್ಲರೂ ಸಹಕರಿಸ್ತಾರೆ. ನೀವು ಸಾಕಷ್ಟು ಡ್ಯಾಮೇಜ್, ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ. ಆಮೇಲೆ ಇನ್ನೊಂದ್ ಕಡೆ ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ ಯತ್ನಾಳ್ ಅವರು. ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ ಪರವಾಗಿಲ್ಲ. ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ. Ashwavega English News. Coming soon. Your channel, your voice, your trust.